ನಮಸ್ತೆ, ನಿಮಗೆ ಮನೆ ಮಾಡಿಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ. ಈ ಸೊಸೈಟಿಯಿಂದ ನಮಗೆ ಮನೆ ಕಟ್ಸ್ಕೊಡ್ತೀನಿ, ಬಡವ್ರು ಉದ್ಧಾರ ಮಾಡ್ತೀನಿ ಅಂದ್ಬಿಟ್ಟು ಮನೆ ತಗೊಂಡು ಸ್ನೇಹಿತನೇ ಆ್ಯಕ್ಚುಲಿ. ನಮ್ಮದು ಚೆಕ್ಗಳು ಒಂದು 5-6 ಚೆಕ್ಕೆ ನಾವು ತಗೊಂಡಿದ್ದಾರೆ. ತಗೊಂಡು ಬೇರೊಬ್ಬರ ಅಕೌಂಟ್ಗಳಿಗೆ ಹಾಕ್ಕೊಂಡು ಆ ಅಕೌಂಟಿಂದ ಮತ್ತೆ ಇನ್ನೊಬ್ಬರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಥರ ಮೋಸ ಮಾಡಿದ್ದಾನೆ ಸರ್ ಅವನು. ನೀವು ನಮ್ಮ ಸಂಸ್ಥೆಯಲ್ಲಿ ದುಡ್ಡೇನನ್ನು ಹಾಕಿದ್ದೀರ ಅಂದರೆ ನಿಮ್ಗೆ ಡಬ್ಲಿಂಗ್ ಆಗ್ತೈತೆ. ಕೇಳಕ್ಕೆ ಹೋದಾಗ ನಾವು ಅಲ್ಟ್ರಾಸಿಟಿ ಕೇಸ್ ಹಾಕಿದ್ದೇನೆ, ಹೆಣ್ಮಕ್ಳ ಮೇಲೆ ಅಲ್ಟ್ರಾಸಿಟಿ ಕೇಸ್ ಹಾಕಿದ್ದೇನೆ. ಹೆಣ್ಮಕ್ಳು ಎಲ್ಲರ ಮೇಲೆ ಹಾಕಿದ್ದೇನೆ, ಹೋದ್ರ ಮೇಲೆಲ್ಲ ಅಲ್ಟ್ರಾಸಿಟಿ ಕೇಸು. 1 ಲಕ್ಷ ರೂಪಾಯಿ ಹಾಕಿದ್ದೀರ ಅಂದರೆ 10 ಲಕ್ಷ ಬರ್ತೈತೆ, 15 ಲಕ್ಷ ಬರ್ತೈತೆ ಅಂತೇಳ್ಬಿಟ್ಟು ಮೋಸ ಮಾಡೋ ಅಂಥ ಒಂದು ಜಾಲ. ಶಶಿಕುಮಾರ್ ಅಂತೇಳ್ಬಿಟ್ಟು ಇವರು ನಮ್ಮ ಯಜಮಾನರು ಸುಮಾರು ಒಂದು 100-200 ಜನದವರೆಗೂ ಆಧಾರ್ ಕಾರ್ಡು ಈ ಥರ ಅವ್ರ ಫೋಟೋಸು ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಅವರಿಗೆ. ಭವಾನಿಪುರ, ಬರ್ಧನ, ಶಾವೆಲ್ಲ ಅದೇನೇನೇನೋ ನೋಡಿ, ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟು ಇದೇನೇನೇನೋ ಮಾಡೋದು. ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಕೂಡ ಇರ್ತಾರೆ ಅನ್ನೋದು ಆಗಾಗ ನಮಗೆ ಕಾಣಿಸ್ತಾನೆ ಇರುತ್ತೆ. ಆದ್ರೂ ಕೂಡ ನಮ್ಮ ಜನ ಎಚ್ಚೆತ್ಕೊಳ್ತಿಲ್ಲ, ಮೋಸ ಹೋಗ್ತಾನೆ ಇರ್ತಾರೆ. ಆ ರೀತಿ ಮೋಸ ಮಾಡುವವರು ಕೂಡ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಇಲ್ಲಿನ ಭವಾನಿಪುರದ ಬಾಬಾ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿಯ ಶಶಿಕುಮಾರ್ ವೈಕೆ ಎಂಬುವರು, ಆದ್ರೆ ಬಾಬಾ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಅಂತೇಳಿ ಹೆಸರಿಟ್ಕೊಂಡು ಸುಮಾರು 100ಕ್ಕೂ ಹೆಚ್ಚು ಜನರಿಗೆ 50 ಕೋಟಿಗೂ ಹೆಚ್ಚು ರೂಗಳನ್ನ ವಂಚನೆ ಮಾಡಿರ್ತಕ್ಕಂತ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಆಸಾಮಿ ಹೇಗೆ ಅಂತಂದ್ರೆ ಎಲ್ಲ ರಾಜಕೀಯ ಮುಖಂಡರು, ಸಮಾಜ ಸೇವಕರುಗಳ ಜೊತೆ ವಿವಿಧ ರೀತಿಯಾದಂತ ವಿವಿಧ ಭಂಗಿಗಳಲ್ಲಿ ಫೋಟೋಗಳನ್ನ ತಗೊಳ್ತಾನೆ. ಅವುಗಳನ್ನೇ ಬಂಡವಾಳವಾಗಿ ಇಟ್ಕೊಂಡು ಜನರಿಗೆ ಮೋಸ ಮಾಡುವಂತ ವ್ಯವಸ್ಥಿತವಾದಂತ ಜಾಲವನ್ನ ಹೊಂದಿದ್ದಾನೆ. ಅಮಾಯಕರಿಗೆ ಮೋಸ ಮಾಡೋದ್ರಲ್ಲಿ ಇವನು ಎತ್ತಿದ ಕೈ. ಈ ಒಂದು ಹೊಸಕೋಟೆಯಲ್ಲಿನ ಶಂಕರ್ ಮತ್ತು ಅವರ ತಂಗಿ ಆದಂತ ರಾಧಾ ಮತ್ತು ರುಕ್ಮಿಣಿ ಅವರು ಜಮೀನ್ ಮಾರಿದಂತ 2,40,00,000 ಹಾಗೆ 380 ಗ್ರಾಂ ಚಿನ್ನಾಭರಣಗಳನ್ನ ಅಂದ್ರೆ ಹಣವನ್ನ RTGS ಮೂಲಕ ತಗೊಳ್ತಾನೆ ಮತ್ತು ಚಿನ್ನವನ್ನು ಕೂಡ ತಗೊಂಡು ನಾನು ನಿಮಗೆ ಡಬಲಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಹಣವನ್ನ ಪಡ್ಕೊಳ್ತಾನೆ. ಆದ್ರೆ ಇವ್ರಿಗೆ ಯಾಕೋ ಒಂದು ಸಮಯ ಡೌಟ್ ಬರುತ್ತೆ. ಡೌಟ್ ಬಂದಾಗ 80 ಲಕ್ಷ ರೂಗಳನ್ನ ವಾಪಸ್ ಕೊಟ್ಟಿದ್ದಂತೆ. ಅದು 2018ರಲ್ಲಿ. ಆಗ್ಲಿಂದನು ಈಗಿನ ತನಕನೂ ಕೂಡ 100ಕ್ಕೂ ಹೆಚ್ಚು ಜನರಿಗೆ 50 ಕೋಟಿ ರೂಗಳಿಗೂ ಹೆಚ್ಚು ಹಣವನ್ನ ಮೋಸ ಮಾಡಿದ್ದಾನೆ ಅಂತೇಳಿ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಹಾಗೂ ಇವನು ಈ ಹಣವನ್ನ ನಾನೆಲ್ಲ ಡಬಲಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಂತವನು ಈಗ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಕೋಲಾರ ಸಂದೇಶ್ ಅವರು ಈಗ ಈ ಬಡವರಿಗೆ ಆ ವಂಚಕನಿಂದ ಹಣವನ್ನ ಕೊಡಿಸುವಂತಹ ಒಂದು ಮಾತನ್ನ ಕೊಟ್ಟು ಈಗ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮತ್ತು ಈ ಕೂಡಲೇ ಅವರಿಗೆ ಹಣವನ್ನ ಪಾವತಿಸದಿದ್ರೆ ಉಗ್ರವಾದಂತಹ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾನೆ. ಹೊಸಕೋಟೆಯ ಯಲಚಹಳ್ಳಿ ಮೂಲದ ಶಶಿಕುಮಾರ್ ವೈಕೆ ಇವರ ತಂದೆ ಕೃಷ್ಣಪ್ಪ, ಇನ್ನು ಇವನ ಕುಟುಂಬವೇ ಈ ಒಂದು ವ್ಯವಸ್ಥಿತವಾದಂತಹ ಮೋಸದ ಜಾಲದಲ್ಲಿ ಜನರನ್ನ ಬೀಳ್ಸ್ಕೊತಾ ಇದ್ರಂತೆ. ಶ್ರೀಮತಿ ಆದಂತಹ ಅಂಬುಜಾ ಮತ್ತು ಪ್ರಮೀಳಾ ಜೊತೆ ಸೇರಿ 2018ರಿಂದ 24ರವರೆಗೆ 4 ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ಜನರಿಗೆ 16 ಕೋಟಿ ರೂಗಳ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು. ಒಂದೇನು ಅಂತಂದ್ರೆ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಅವರಿಂದ 28,000 ಕೋಟಿ ಬರುತ್ತೆ. ವೆಲ್ಸ್ ಫಾರ್ಗೋ ಕಂಪನಿ ಜೊತೆ ಡೀಲ್ ಮಾಡ್ಕೊಂಡಿದ್ದೀನಿ. ಊಟಿ, ಕೋಲ್ಕತ್ತಾ, ಚಿತ್ತೂರುಗಳಲ್ಲಿ RK ರೆಸಾರ್ಟ್ ಅಂತೇಳಿ ಸಭೆಗಳನ್ನ ನಡೆಸಿ ಈ ಒಂದು ರೀತಿಯಾದಂತ ಮೋಸವನ್ನ ಮಾಡಿರ್ತಕ್ಕಂಥ ಅಗ್ರಿಮೆಂಟ್ ಪೇಪರ್ಗಳಲ್ಲಿ ಸಹಿ ಪಡೆದು ಕೋಟಿ ರೂಗಳ ಖಾಲಿ ಚೆಕ್ಗಳನ್ನು ಕೂಡ ನೀಡಿ ಮೋಸ ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆಯ ಬಗ್ಗೆ ಅಂದ್ರೆ ಈ ಮೋಸದ ಬಗ್ಗೆ ಸಂದೇಶ್ ಏನ್ ಮಾತನಾಡ್ತಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನಮಸ್ತೆ, ನಿಮಗೆ ಮನೆ ಮಾಡಿಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ. ನೀವು ನಮ್ಮ ಸಂಸ್ಥೆಯಲ್ಲಿ ದುಡ್ಡೇನನ್ನು ಹಾಕಿದ್ದೀರ ಅಂದರೆ ನಿಮ್ಗೆ ಡಬ್ಲಿಂಗ್ ಆಗ್ತೈತೆ. 1 ಲಕ್ಷ ರೂಪಾಯಿ ಹಾಕಿದ್ದೀರ ಅಂದರೆ 10 ಲಕ್ಷ ಬರ್ತೈತೆ, 15 ಲಕ್ಷ ಬರ್ತೈತೆ ಅಂತೇಳ್ಬಿಟ್ಟು ಮೋಸ ಮಾಡೋ ಅಂಥ ಒಂದು ಜಾಲ. ಶಶಿಕುಮಾರ್ ಅಂತೇಳ್ಬಿಟ್ಟು ಶಶಿಕುಮಾರ್ ಅಂತ, ಎಳ್ಚೇನಹಳ್ಳಿ ಗ್ರಾಮ, ನಂದಗುಡಿ ಹೋಬಳಿ ಅವಂತು. ಇವನು ಸುಮಾರು ಜನಕ್ಕೆ ಬಡವ್ರಿಗೆ ಮಾಡಿರೋಂಥ ಮೋಸ, ಅನ್ಯಾಯ. ಅಂದರೆ ಯಾವ ಥರ ಮಾಡ್ತಾನೆ ಅಂದರೆ, ನೀವು ಅವ್ರ ಹತ್ರ ಪಾಪ ಜಮೀನುಗಳಿದ್ರೆ ಜಮೀನುಗಳೆಲ್ಲ ಮಾರಿ, ಮನೆಗಳು ಮಾರಿ ಎತ್ಕೊಂಬಂದು ಇವನು ಹತ್ರ ಇದಾಕಿ ಒಂದು ಬಂಡವಾಳ ಹಾಕಿ ಅದರಿಂದ ನಮ್ಗೆ ಒಳ್ಳೇದಾಗುತ್ತೇನೋ ಅಂತೇಳ್ಬಿಟ್ಟು ಅವ್ನ ಕಂಪ್ನಿ ನಂಬಿ ಅವನ ಹತ್ರ ಜಾಸ್ತಿ ಜನ ಮೋಸ ಆಗಿರೋಂಥ ರೈತರು, ಬಡವರು ಮತ್ತು ನೊಂದಿರೋ ಅಂಥ ಎಲ್ಲ ಹೆಣ್ಮಕ್ಳು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಯಾರು? ಶಶಿಕುಮಾರ್ ಅಂತ. ಅವನು ಯಾವ ಥರ ಇದು ಮಾಡ್ತಾನಂದರೆ, ನಮ್ಮದು ಆದಿವಾಸಿ ಡೆವಲಪ್ಮೆಂಟ್ ಅಂತೇನೋ ಅದೇನೋ ಬೋರ್ಡ್ ಚೇರ್ಮನ್ ನಾನು ಅಂತೇಳ್ಬಿಟ್ಟು ಹೇಳ್ಕೊತಾನೆ. ಏನೂ ಇಲ್ದಿರ ಸುಮ್ಮನೆ ಯಾವುದೇ ದಾಖಲೆಗಳಿಲ್ದಿರ
ಅಕಸ್ಮಾತು ಇವರೇನಾದರೂ ಹೋಗಿ ಒಂದಷ್ಟು ಜನರಲ್ ಕಮ್ಯುನಿಟಿ ಅವ್ರು ಹೋಗಿ ನಮ್ಮ ದುಡ್ಡು ನಮ್ಗೆ ಕೊಟ್ಬಿಟ್ರಪ್ಪ, ನಿಮ್ಮ ಡಬ್ಲಿಂಗು ಬೇಡ, ನಿಮ್ಮ ಇದು ಬೇಡ, ನಾವೇನು ಕೊಟ್ಟಿದ್ದೀವಿ ಅದು ನಮ್ಗೆ ವಾಪಸ್ ಕೊಟ್ಬಿಟ್ರಿ ಅಂತ ಬಿಟ್ಟು ಏನೋ ಮಾತಾಡಿದ್ರೆ ಆ ಥರ ಇದು ಮಾಡೋದು. ಮತ್ತು ನಮ್ಮ ಸಂಘಟನೆ ಐತೆ, ನಮ್ದು ಅದೈತೆ ಇದೈತೆ ಅಂತೇಳ್ಬಿಟ್ಟು ಹೇಳಿ ಯಾಮರ್ಸಿ ಬೇರೆ ಥರ ಮೋಸ ಮಾಡಿ ಜಾಸ್ತಿ ಜನ ಬಡವ್ರಿಗೆ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಫೋಟೋಗಳು ಇಲ್ಲಿದೆ. ಶಶಿಕುಮಾರ್ ಅಂತ ನೊಂದಿರೋಂಥ ಬಡವರು ಕೂಡ ಇಲ್ಲೇ ಇದ್ದಾರೆ. ಭವಾನಿಪುರ, ಬರ್ಧನ, ಶಾವೆಲ್ಲ ಅದೇನೇನೇನೋ ನೋಡಿ, ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟು ಇದೇನೇನೇನೋ ಮಾಡೋದು, ಸೋಷಿಯಲ್ ವೆಲ್ಫೇರ್ ಆಫೀಸ್ಗಳ ಹೆಸರುಗಳು ಹೇಳೋದು, ಯಾರ್ಯಾರೋ ಹೆಸರುಗಳು ಹೇಳೋದು. ಇಂಥವ್ರ ಮೇಲೆ ದಯವಿಟ್ಟು ಪೊಲೀಸ್ ಇಲಾಖೆ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ಇವ್ರು ಮಾಡಿರೋಂಥ ಗೋಲ್ಮಾಲ್ಗಳಿಗೆ ಸಂಬಂಧಪಟ್ಟಂಗೆ, ಜೊತೆಗೇನೆಂದರೆ ಈ ಥರ ಒಂದು ಡೂಪ್ಲಿಕೇಟು ಆದಿವಾಸಿ ಡೆವಲಪ್ಮೆಂಟು ಇಂಥದ್ದೆಲ್ಲ ರಿಜಿಸ್ಟ್ರ್ಗಳು ಮಾಡೋದು, ಒಂದಷ್ಟು ಬಡವ್ರಿಗೆ ಮೋಸ ಮಾಡೋವಂಥದ್ದು ನೋಡಿರಿ, ಈ ಥರ ಎಲ್ಲ ಮಾಡೋ ಅಂಥದ್ದು ಜಾಸ್ತಿ ನಡೆದಿರೋದ್ರಿಂದ ಇಂಥ ವ್ಯಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ ಮುಂದೆ ಬಟ್ಟೆ ಬಿಚ್ಚಾಕೆ ನಿಲ್ಲಿಸ್ಬೇಕು ಅಂತೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ ಪೊಲೀಸ್ ಇಲಾಖೆಯಲ್ಲಿ. ಯಾಕಂದರೆ ಪಾಪ ಇವರೆಲ್ಲ ಇವತ್ತು ಬೀದಿಗೆ ಬರೋವಂಥ ಸಿಚುವೇಷನಲ್ಲಿ ಇದ್ದಾರೆ. ನಾನು ಇವ್ರಿಗೆ ಹೇಳೋವಂಥದ್ದೇನೆಂದರೆ, ಈ ವಾರದಲ್ಲಿ ನಮ್ಮ ಹತ್ರ ಬಂದಿರೋಂಥ ಮಹಿಳೆಯರು ಇವ್ರು ಯಾರಿದ್ದಾರೆ, ಇವ್ರಿಗೆ ಈ ವಾರದಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಹೊಸಕೋಟೆ ಟೌನಲ್ಲಿ ಒಂದು ಮನೆ ಐತಿ. ಏರಿಯಾ ಯಾವ್ದು ಹೇಳಿದ್ದು ನೀವು? ನಂದಶ್ರೀ ಚೌಟ್ರಿ ಹತ್ರ ಒಂದು ಮನೆ ಐತೆ. ಆ ಮನೆ ಮುಂದೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಹೋರಾಟ ನಾವು ಮಾಡ್ತೀವಿ ಸರ್. ಶಶಿಕುಮಾರ್ ಶಶಿಕುಮಾರ್ನ ಅರೆಸ್ಟ್ ಮಾಡೋದಕ್ಕೆ. ಮತ್ತು ಇನ್ನೊಂದು ನೋಡಿ, ಇವ್ರಿಗೆ ಇನ್ನೊಬ್ಬರು ಮೋಸ ಮಾಡಿದ್ದಾರೆ, ಹೆಣ್ಮಕ್ಳು. ನೀವು ದುಡ್ಡು ಕೊಡ್ರಿ, ನಾವು ನಿಮಗೆ ಇದೇ ಥರ ಇದು ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಅವ್ರ ಹೆಸರು ಏನು ಹೇಳ್ರಿ? ನಾಗವೇಣಿ ಮತ್ತು ಸುಬ್ರಹ್ಮಣ್ಯ ಅಂತ, ನಾಗವೇಣಿ ಸುಬ್ರಹ್ಮಣ್ಯ ಅಂತ. ಅವರು ಈ ಹೊಸಕೋಟೆ ತಾಲೂಕಲ್ಲಿ ಒಬ್ರಿಗೂ ಇಬ್ರಿಗೆಲ್ಲ ಮೋಸ ಮಾಡಿರೋದು. ನಾಗವೇಣಿ ಸುಬ್ರಹ್ಮಣ್ಯ ಇವರು ಸುಮಾರು ಜನಕ್ಕೆ ಚೀಟಿಗಳು ಕಟ್ಸ್ಕೊಂಡು ಮೋಸ ಮಾಡಿದ್ದಾರೆ, ಸುಮಾರು ಕೆಲಸಗಳು ಮಾಡ್ತಾರೆ, ಅದು ಮಾಡಿ ಏನೇನೋ ಮಾಡ್ತೀವಿ ಅಂತೇಳ್ಬಿಟ್ಟು ಸಾವಿರಾರು ಜನಕ್ಕೆ ಮೋಸ ಮಾಡಿರೋದು ಸಂಬಂಧಪಟ್ಟಂಗೆ ಈ ವಿಚಾರ ಇವರಿಬ್ಬರ ಮನೆಗಳ ಮುಂದೆನೂ ಹೋರಾಟ ಮಾಡ್ತೀವಿ. ಆದರೆ ಶಶಿಕುಮಾರ್ ಏನಿದಾನೋ ಈ ಕೂಡಲೇ ಎಚ್ಚೆತ್ಕೊಂಡು ಬಡವರಿಗೆಲ್ಲ ನ್ಯಾಯ ಸಿಗೋ ಥರ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಜಮೀನು ದುಡ್ಡು ಬಂದಿತ್ತು, 2 ಕೋಟಿ 40 ಲಕ್ಷ. ಇಲ್ಲೇ ಹೊಸಕೋಟೆಯಲ್ಲಿ 2 ಕೋಟಿ 40 ಲಕ್ಷ ದುಡ್ಡು ಬಂದಿತ್ತು. ಆ ಟೈಮಲ್ಲಿ ಅವ್ನು ಬಂದು ಬಾಬಾ ಬದ್ರೀಶನ್ ಅದಕ್ಕೆ ಇದ್ರ ಸೊಸೈಟಿ, ಈ ಸೊಸೈಟಿಯಿಂದ ನಮಗೆ ಮನೆ ಕಟ್ಸ್ಕೊಡ್ತೀನಿ, ಬಡವ್ರು ಉದ್ಧಾರ ಮಾಡ್ತೀನಿ ಅಂದ್ಬಿಟ್ಟು ಮನೆ ತಗೊಂಡು ಸ್ನೇಹಿತನೇ. ಆ್ಯಕ್ಚುಲಿ ಅವ್ನು ಎಲ್ಲರಿಗೂ ನಮ್ಮ ಬ್ರದರ್ಗೆ ತುಂಬ ಕ್ಲೋಸ್ ಫ್ರೆಂಡು. ಅವ್ರನ್ನ ಇವನು ನಮ್ಮ ಫಂಡ್ ಬರೋದು ಲೇಟ್ ಆಗುತ್ತೆ, ನಿಮ್ಮ ಹತ್ರ ಬಂದಿರೋ ದುಡ್ಡನ್ನ ಸ್ವಲ್ಪ ದಿನ ಮಟ್ಟಿಗೆ 1 ತಿಂಗಳ ಮಟ್ಟಿಗೆ ಕೊಡಿ ಅಂತ ಇಸ್ಕೊಂಡ. ಅದು 2 ಕೋಟಿ 40 ಲಕ್ಷ. ಇವರೇನು ಮಾಡೋರು, ಫ್ರೆಂಡ್ ಅಂದ್ಬಿಟ್ಟು ಮನೆ ಕಟ್ಸ್ಕೊಡ್ತಾನೆ, ಸ್ವಲ್ಪ ನಮಗೂ ಮುಂದೆ ಹೆಲ್ಪ್ ಆಗುತ್ತೆ, ಹೆಣ್ಮಕ್ಳಿಗೆ ಹೆಲ್ಪ್ ಅಂತ ಕೊಟ್ಟಿದ್ದಾರೆ ಅಮೌಂಟು. ಅವನೇನು ಮಾಡಿದ್ದಾನೆ, ಇವು ಬೇರೆ ಅಕೌಂಟ್ಗೆ ಹಾಕ್ಸ್ಕೊಂಡು ಅಲ್ಲಿಂದ ಕೆಂಪಾಪುರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ. ಅಲ್ಲಿ ಒಬ್ಬ HDFC ಮ್ಯಾನೇಜರ್ ಇದ್ದಾನೆ, ಅವನು ಬಂದು ಇವನು ಸ್ನೇಹಿತ, HDFC ಮ್ಯಾನೇಜರ್ ಇವನು. ಅಲ್ಲಿ ಕೆಂಪಾಪುರದಲ್ಲಿ 2023-24 ಅವನ ಸ್ನೇಹಿತ ಅವನೇನು ಮಾಡಿದ್ದಾನೆ, ಒಂದು 20 ಅಕೌಂಟು ಕರೆಂಟಾಗಿ ಓಪನ್ ಮಾಡಿದ್ದಾನೆ. ಈ ಅಮೌಂಟ್ನ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡಿಸಿದ್ದಾನೆ. ಅಲ್ಲಿಂದ ಮತ್ತು ಅವ್ರ ಹೆಂಡತಿ ಅಕೌಂಟ್ಗೆ ಮತ್ತು ಕೆಲವೊಂದು ಕ್ಯಾಶ್ ಡ್ರಾ ಮಾಡ್ಕೊಂಡಿದ್ದಾನೆ. ಎಲ್ಲ ಇದು ಮಾಡ್ಕೊಂಡು ಎಲ್ಲರದ್ದು ಬ್ಲ್ಯಾಕ್ ಮಾಡಿಸಿದ್ದಾನೆ 3 ಅಕೌಂಟು. ಮತ್ತು ನಾವು ಸ್ವಲ್ಪ ದಿನ ಮಟ್ಟಿಗೆ ಹೋಗಿ ಮನೆದವ್ರು ಕೇಳಕ್ಕೆ ಹೋದಾಗ ಒಂದು 75 ಲಕ್ಷ ವಾಪಸ್ ಕೊಟ್ಟಿದ್ದಾನೆ. ನಮ್ಮ ಮಿಕ್ಕಿದ ಅಮೌಂಟ್ ಯಾವುದೂ ವಾಪಸ್ ಕೊಡಲಿಲ್ಲ. ಕೇಳಕ್ಕೆ ಹೋದಾಗ ನಾವು ಅಲ್ಟ್ರಾಸಿಟಿ ಕೇಸ್ ಹಾಕಿದ್ದಾನೆ, ಹೆಣ್ಮಕ್ಳ ಮೇಲೆ ಅಲ್ಟ್ರಾಸಿಟಿ ಕೇಸ್ ಹಾಕಿದ್ದಾನೆ. ಹೆಣ್ಮಕ್ಳು ಎಲ್ಲರ ಮೇಲೆ ಹಾಕಿದ್ದಾನೆ, ಹೋದವ್ರ ಮೇಲೆಲ್ಲ ಅಲ್ಟ್ರಾಸಿಟಿ ಕೇಸು. ಮತ್ತು ನಮಗೆ ಈಗ ನ್ಯಾಯ ಬೇಕು, ಅದಕ್ಕೋಸ್ಕರ ಸಂದೇಶ ಅಂತ ಬಂದಿದ್ದೀವಿ. ನಮ್ಗೆ ನ್ಯಾಯ ಬೇಕು. ಇವ್ರು ನಮಗೆ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ. ಇವ್ರ ಫ್ಯಾಮಿಲಿ ಮೇಲೆ ಜೀವ ಬೆದರಿಕೆ ಇದೆ, ಅವನ ಮೇಲೆ ರೆಕಾರ್ಡ್ ಕೂಡ ಇದೆ. ಎಲ್ಲ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ, ವೀಡಿಯೋ ರೆಕಾರ್ಡು, ಆಡಿಯೋ ರೆಕಾರ್ಡಿಂದ ನಮ್ಮ ಹತ್ರ ಪ್ರತಿಯೊಂದು ದಾಖಲಾತಿ ಇದೆ. ಮತ್ತು 360 ಗ್ರಾಮ್ ಒಡವೆ ಕೊಡಬೇಕು, ಪ್ರತಿಯೊಂದು ದಾಖಲಾತಿ ನಮ್ಮ ಹತ್ರ ರೆಡಿ ಇದೆ. ನಮ್ಮ ಮೋಸ ಆಗಿದೆ, ಮೋಸಾಗಿ ನ್ಯಾಯಕ್ಕೋಸ್ಕರ ಬಂದು CCBಲಿ 7 ತಿಂಗಳಾಯಿತು ಕಂಪ್ಲೇಂಟ್ ಕೊಟ್ಟು, ಬೇರೆ ತನಿಖೆ ಮಾಡ್ತಾಯಿದ್ದೀವಿ ಅಂತಾರೆ. ಇವ್ರಿಗೂ ನಮಗೆ ನ್ಯಾಯ ಕೊಡಲಿಲ್ಲ. 7 ತಿಂಗಳಾಗಿದೆ ತನಿಖೆ ಮಾಡೋಕ್ಕೆ ನಾವು ಇದು ಮಾಡಿ. ಅವನ ಮೇಲೆ ಸ್ಯಾಕ್ಷನ್ ತಗೊಂತೀವಿ ಅಂತಾರೆ, ಎನ್ಕ್ವೈರಿ ಮಾಡ್ತೀವಿ ಅಂತ ಎಲ್ಲ ಕರೆಸಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ, ಎಲ್ಲ ಬಂದು ಹೇಳಿಕೆ ಕೊಡ್ತಾಯಿದ್ದಾರೆ. ಆದರೂ ಅವತ್ತು ಅವನ ಮೇಲೆ ತನಿಖೆ ಮಾಡ್ತಲ್ಲ, ಇವನ ಮೇಲೆ ನ್ಯಾಯ ಸಿಗ್ತಲ್ಲ. ಮತ್ತು SCSL ಹೋಗಿ 4 ಸಲ ಇವ್ನ ಮೇಲೆ ಕಂಪ್ಲೇಂಟ್ ಕೊಡಿ. SCSL ಶಾಂತಿನಗರ 4 ಸಲ ಹೋಗಿದ್ದಾರೆ ಇವನ್ನೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ. ಅಲ್ಲಿ ಹೋಗಿ ದುಡ್ಡು ಕೊಡ್ತೀನಿ ನಿಮಗೆ, ನಾನು ಈ ಥರ ಅವ್ರ ಮೇಲೆ FIR ಮಾಡಿ ಅಂತ ಅಲ್ಲೂ ಹೋಗಿದ್ದಾನೆ. ಮತ್ತು ಹೊಸಕೋಟೆ ಸ್ಟೇಷನಲ್ಲಿ FIR ಮಾಡೋಕ್ಕೂ ಅಲ್ಲೂ ಹೋಗಿದ್ದಾನೆ. ಆದರೆ ಹೊಸಕೋಟೆ ಸ್ಟೇಷನಲ್ಲಿ ನೆಕ್ಸ್ಟ್ FIR ಮಾಡಲ್ಲ, ಫಸ್ಟ್ ಒಂದು FIR ಮಾಡಿದ್ರು, ಆಮೇಲೆ ನೆಕ್ಸ್ಟ್ FIR ಮಾಡಲಿಲ್ಲ ಅವರು ಹೊಸಕೋಟೆ ಸ್ಟೇಷನಲ್ಲಿ. ಕೊಟ್ಟು ನಾವು ಮೋಸ ಹೋಗಿರೋ ಅಂಥದ್ದು ಏನಪ್ಪ ಅಂದರೆ, ಇವರು ಮನೆ ಕೊಡಿಸ್ತೀನಿ, ದುಡ್ಡುಗೂ ಬರುತ್ತೆ, ಈ ಥರ ಪ್ರಾಜೆಕ್ಟ್ ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡ್ತಾ ಇದ್ದೀನಿ, ಇದರಿಂದ ಬಡವರಿಗೆಲ್ಲ ಮನೆ ಬರುತ್ತೆ, ಮತ್ತು 1 ಲಕ್ಷ ಈ ಥರ ಅಮೌಂಟ್ ಬರುತ್ತೆ, ಬಡವರಿಗೆಲ್ಲ ನಾವು ಉದ್ಧಾರ ಮಾಡ್ತೀವಿ ಅನ್ನೋ ಥರ ಹೇಳ್ಕೊಂಡು ಮೋಸ ಮಾಡಿಸ್ಕೊಂಡು ಇವರು ನಮ್ಮ ಯಜಮಾನರು ಸುಮಾರು ಒಂದು 100-200 ಜನದವರೆಗೂ ಆಧಾರ್ ಕಾರ್ಡು ಈ ಥರ ಅವ್ರ ಫೋಟೋಸು ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಅವರಿಗೆ. ಅವನ ಮಾತು ನಂಬ್ಕೊಂಡು ಈ ಥರ ಹೇಳ್ಕೊಂಡು ಈ ಪ್ರಾಜೆಕ್ಟಿಗೆ ಅಮೌಂಟ್ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂಥೇಳಿ ನಮ್ಮದು ಜಮೀನು ಮಾರಿದ ದುಡ್ಡು ಬಂದಿತ್ತು. ಆ ದುಡ್ಡನ್ನು ಸ್ವಲ್ಪ ದಿನದ ಮಟ್ಟಿಗೆ ಕೊಡಿ, ನಮಗೆ ವಾಪಸ್ ಕೊಡ್ತೀನಿ ಅಂಥೇಳಿ ತಗೊಂಡಿದ್ದಾನೆ. ಯಾವುದೇ ಪ್ರೂಫು ಅವರು ಇಟ್ಕೊಂಡಿಲ್ಲ.
ಬದಲಾಗಿ ಚೆಕ್ಗಳು ತೊಗೊಂಡಿದ್ದಾನೆ ಮತ್ತು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ನಾವು ಅಮೌಂಟ್ ಕೇಳೋದಕ್ಕೆ ಹೋದಾಗ ಚೆಕ್ ಬೌನ್ಸ್ ಕೇಸ್ ಮಾಡೋದು, ಅಲ್ಟ್ರಾಸಿಟಿ ಕೇಸ್ ಹಾಕೋದು, ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಇದು ನಮ್ಗೆ ನ್ಯಾಯ ಬೇಕು ಸರ್. ಸರ್ ನಮ್ಮದು ಚೆಕ್ಗಳು ಒಂದು 5-6 ಚೆಕ್ಕೆ ನಾವು ತೊಗೊಂಡಿದ್ದಾರೆ. ತಗೊಂಡು ಬೇರೊಬ್ಬರ ಅಕೌಂಟ್ಗಳಿಗೆ ಹಾಕ್ಕೊಂಡು ಆ ಅಕೌಂಟಿಂದ ಮತ್ತೆ ಇನ್ನೊಬ್ಬರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಥರ ಮೋಸ ಮಾಡಿದ್ದಾನೆ ಸರ್ ಅವನು. ಅದು CCBಯಲ್ಲಿ ಎನ್ಕ್ವೈರಿ ಮಾಡಿದಾಗ ಅವರು ವಿಡಿಯೋ ವಿತ್ ರೆಕಾರ್ಡ್ ಎಲ್ಲ ಆಗಿದೆ, ಬಟ್ ಯಾವುದೇ ಥರದ ಆ್ಯಕ್ಷನ್ ತಗೊಂಡಿಲ್ಲ. ಅವ್ರ ಕಡೆಯಿಂದ ನ್ಯಾಯ ಸಿಗಬೇಕು ನಮಗೆ, ಅದಕ್ಕೆ ಸಂದೇಶನ ಕಡೆ ನಂಬ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಬಂದು ಅಲ್ಗೂ ಬಂದವನೇ ಕನಿಕೆಗಿದ್ದಕ್ಕೆಲ್ಲ ನಾನು ಬಂದವನೇ ಪಟ್ಟೆಲ್ಲ ಹಿಡ್ಕೊಂಡು ಹೋಗೋಕ್ಕೆ ತಗೊಂಡು 80 ಲಕ್ಷ ತಗೊಂಡು ಅವನೇ ನಮ್ಮದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.